ಆ, ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ನಮ್ಮದೊಂದು ಎಂತ ಹೇಳೋದು, ತಪ್ಪು ಕಲ್ಪನೆ ಒಂದಿದೆ, ಅಂದರೆ ಮಿಸ್ಇಮ್ಯಾಜಿನೇಷನ್. ಏನಂತ ಹೇಳಿದರೆ, ಈ ವೆಹಿಕಲಲ್ಲಿ, ಅಂದರೆ ಬೈಕ್ ಆಗಲಿ ಯಾವುದೇ ಕಾರ್ ಆಗಲಿ, ಅದರಲ್ಲಿ ಈ ಸಸ್ಪೆನ್ಷನ್ ಇದೆಯಲ್ಲ, ಸಸ್ಪೆನ್ಷನ್ ಈಸ್ ದ ಮೇನ್ ಥಿಂಗ್ ಟು, ಅಂದರೆ ಅದೊಂದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿ ಯಾವುದು ಸ್ಮೂತ್ ರನ್ನಿಂಗಲ್ಲಿ. ಬಟ್ ನಿಜವಾಗಿ ನಾನೊಂದು ನಿನ್ನೆ ಒಂದು ಇಂಟರ್ವ್ಯೂ ನೋಡಿದೆ, ಅಂದರೆ ಕೆಲವು ಬೈಕ್ ರೈಡರ್ಗಳದ್ದು. ಸೊ ಅವರ ಪ್ರಕಾರ, ಸೊ ಸಸ್ಪೆನ್ಷನ್ ಈಸ್ ನಾಟ್ ಓನ್ಲಿ ದ ಮ್ಯಾಟರ್, ಅಂದರೆ ಸಸ್ಪೆನ್ಷನ್ ಮಾತ್ರ ಅಲ್ಲ, ಇಲ್ಲಿ ನಿಮ್ಮ ಬೈಕಿನ ಯಾವುದು ಟಯರ್ ಕೂಡ ಎಫೆಕ್ಟ್ ಆಗುತ್ತೆ. ಈ ಸಣ್ಣ ಪ್ಯಾಚಸ್ ರೋಡ್ಸ್ ಏನಿದೆ ಅದರಲ್ಲಿ ನೀವು ಬೈಕ್ ಓಡಿಸ್ತೀರಿ ಅಂತ ಹೇಳಿದರೆ, ಆಗ ನಿಮಗೆ ನಿಮ್ಮ ಟಯರ್ ಮೇಯ್ನ್ ಇಂಪಾರ್ಟೆಂಟ್ ಇಂಥ ಪಾಯಿಂಟ್ ಆಗುತ್ತೆ ಸ್ಮೂತ್ ರನ್ನಿಂಗಲ್ಲಿ. ಓಕೆ, ಸೊ ನಾನು ಆ್ಯಕ್ಚುಲಿ ನೀವೆಲ್ಲರೂ ನೋಡಿರ್ಬೋದು, ಒಂದು ಆ್ಯಡ್ ರೀಸೆಂಟ್ಲಿ ಒಂದು ಟಿ ವಿಯಲ್ಲಿ ರನ್ ಆಗ್ತಿದೆ. ಒಂದು ಒಳ್ಳೆ ಟಯರ್ ಕಂಪನಿ, ನಮ್ಮ ವಿ ಕೆ ಅವರು ಬ್ಯಾಟಿಗೆ ಸೈನ್ ಹಾಕುವಂಥದ್ದು ರನ್ ಆಗುವಾಗ ಅಂತ ಹೇಳಿ. ಸೊ ನಾನೇನು ಅಂದ್ಕೊಂಡಿದ್ದೆ ಅಂತ ಹೇಳಿದರೆ, ಸಸ್ಪೆನ್ಷನ್ ಮ್ಯಾಟ್ರ್ ಅಲ್ಲದೆ ಬರೀ ಟಯರ್ ಆದರೆ ಹೇಗೆ ಒಂದು ಗಾಡಿ ಸ್ಮೂತ್ ರನ್ ಆಗ್ಬೋದು ಅಂತ. ಬಟ್ ಆ್ಯಕ್ಚುಲಿ ಇವರದ್ದು ಈ ಒಂದು ಕ್ಯಾಲ್ಕುಲೇಷನ್ ನಾನು ಕೇಳಿದ ನೆಕ್ಸ್ಟ್ ಅನಿಸಿತು, ಹಾಂ ಇರ್ಬೋದು. ಈಗ ಪ್ಯಾಚಸ್ ರೋಡು, ಅಂದರೆ ಈಗ ದೊಡ್ಡ ಹಂಪ್ ಬಂದು ನಾವು ಇಳಿತಿದ್ದೇವೆ ಅಂತ ಹೇಳಿದರೆ, ಆ ಮೂಮೆಂಟಲ್ಲಿ ನಮ್ಮ ಸಸ್ಪೆನ್ಷನ್ ನಮಗೆ ಸ್ಮೂತ್ನೆಸ್ ಕೊಡುತ್ತೆ ಅಂತೇಳಿ. ಅದೇ ಈ ಪ್ಯಾಚಸ್ ರೋಡ್ ಇದೆ, ಸ್ವಲ್ಪ ರೋಡು ಒರಟಾಗಿದೆ, ಅಂದರೆ ಆ ಟೈಮಲ್ಲಿ ಅದನ್ನು ತಡ್ಕೊಳ್ಳುವಂಥದ್ದು ಮೇನ್ಲಿ ನಮ್ಮ ಇದು ಟಯರ್. ಸೊ ನಮ್ಮದು ಎಸ್ಯಮ್ಷನ್ ಸ್ಟ್ರಾಂಗ್ ಆಗಿರ್ಬೋದು. ಸೊ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಒಂದು ಕರೆಕ್ಟ್ ಇರುವಂಥ ಯಾರಾದರೂ ಟೆಕ್ನಿಕಲ್ ಪರ್ಸನ್ ಹತ್ರ ಕೇಳ್ಕೊಂಡ್ರೆ ಅದು ಸರಿಯಾಗಿರ್ಬೋದು. ಸೊ ಎವ್ರಿ ಟೈಮ್ ನಾವೇ ಸರಿಯಾಗಿರಲ್ಲ. ಸೊ ದಟ್ಸ್ ಆಲ್. ಥ್ಯಾಂಕ್ ಯು.